ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಇದ್ರಿ ಅಂತ ಅನ್ಕೊಂಡೇನಿ. ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡತಿ ಅನ್ನೋ ಚಾನಲ್. ಇವತ್ತಿಂದ ನನ್ನ ಮಗನ ನಾಮಕರಣ ಐತಿ, ಸೊ ಅದಕ್ಕೆ ಒಂದು ಫೇಸು ರಿವೀಲ್ ಮಾಡೋಣ ಅಂತ ಹೇಳಿ ಮಾಡತ್ತೀನಿ. ಬರ್ರಿ ಯಾವುದೇ ಥರ ಮಾಡ್ತೀವಿ ನಮ್ಮ ಸೈಡು ಉತ್ತರ ಕರ್ನಾಟಕ ಸ್ಟೈಲ್ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ಇದು ನಮ್ಮ ಟೆಂಪಲ್, ಗಣೇಶನ ಟೆಂಪಲ್ನಾಗ ನಾವು ಫಂಕ್ಷನ್ ಇಟ್ಕೊಂಡಿರೋದು ನೋಡ್ರಿ. ಈಗ ಡೆಕೋರೇಷನ್ ಮಾತ್ರ ಮಸ್ತ್ ಕಾಣತೈತಿ. ಹಂಗೆ ಈಗ ಶಾಸ್ತ್ರಿಗಳೆಲ್ಲ ನಂಗೆ ಪೂಜೆ ಮಾಡಿಸೋದು ಅಂಥೇಳಿ ನಮ್ಮ ಕಡೆ ಯಾವ ಥರ ಮಾಡಿಸ್ತಾರೆ ಅಂಥೇಳಿ ನೋಡ್ರಿ ಪೂಜೆ ಎಲ್ಲ ಮಾಡತ್ತಿದ್ರು. ಪಾಪುಗೆ ಮಾಲೆ ಹಾಕಿ ಅದೆಲ್ಲ ಏನು ಪ್ರೊಸೆಸ್ ಇರ್ತೈತಿ ಅದನ್ನೆಲ್ಲ ಮಾಡತ್ತಿದ್ರು. ಒಬ್ರೊಬ್ರು ಎಲ್ಲ ಗೆಸ್ಟ್ ಬರತ್ತಿದ್ರು ನೋಡ್ರಿ. ಪಾಪುಗೆ ಮೊದ್ಲು ಫಸ್ಟಿಗೆನ ಶಾಸ್ತ್ರಿಗಳೆಲ್ಲ ದೇವ್ರ ಹೆಸರು ಇಟ್ಬಿಡ್ತಾರೆ. ಸೊ ಹಾಗಾಗಿ ಶಾಸ್ತ್ರಿಗಳೆಲ್ಲ ಇದು ಮಾಡತ್ತಿದ್ರು. ಅವ್ರಿಗೆ ಪ್ರಸಾದ ನೈವೇದ್ಯ ಎಲ್ಲ ತಂದು ಇಡತ್ತಿದ್ರು. ನಮ್ಮ ಕಡೆಯಿಂದ ಪೂಜೆ ಮಾಡ್ಸಾತಿದ್ರು, ಲಿಂಗು ಪೂಜೆ ಮಾಡೋದು ಅದೆಲ್ಲ. ಇಲ್ಲಿ ಈಗ ಶಾಸ್ತ್ರಿಗಳು ಕೇಳತ್ತಿದ್ರೆ ನೀವೇನು ಕರಿಬೇಕು ಅಂತ ಮಾಡಿರಿ ಅಂಥೇಳಿ ನಾ ಬೇಕಂತ ಮ್ಯೂಟ್ ಮಾಡೀನಿ. ಯಾಕಂದ್ರೆ ಲಾಸ್ಟಿಗೆ ಏನು ನೇಮ್ ಇಟ್ಟೀವಿ ಅಂಥೇಳಿ ನೋಡ್ರಿ. ಸೊ ಈಗೇನು ಪ್ರೊಸೆಸ್ ಅತ್ತಿ ಕಡೆ ಹೆಸರು ಇಡಿಸ್ಬೇಕು. ಸೊ ಆ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗತೈತಿ. ಈಗ ನೋಡ್ರಿ ಎಲ್ಲರೂ ಗೆಸ್ಟ್ ಒಬ್ರೊಬ್ರು ಆಗಿ ಬರತ್ತಾರ. ಮಾತ್ರ ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡತ್ತಿತ್ರಿ. ಅಳಾತ್ ಬಿಟ್ಟಿದ್ದ. ಯಾವ ಡ್ರೆಸ್ ಹಾಕಿದ್ರೂ ಕಂಫರ್ಟ್ ಆಗಕತ್ತಿರ್ಲಿಲ್ಲ ಅವಂಗೆ. ಟಿಲ್ ಎಂಡ್ ನಮ್ಮ ಮಾಮಿ ತಂದಿದ್ದು ಫುಲ್ ಕಂಫರ್ಟೇಬಲ್ ಕಾಟನ್ ಇದ್ದಿದ್ದು ಬೇಬಿದು ನಾರ್ಮಲ್ ಡ್ರೆಸ್ ಹಾಕಿದ್ವಿ ರೀ. ಸೊ ಅಲ್ಲಿ ಮಟನೂ ನೋಡ್ರಿ ಇಲ್ಲಿ ಎಷ್ಟು ಅಳಾತನ ಅಂತ ನೀವು ನೋಡತ್ತಿರ್ಬೋದು. ಬರೀ ಕಿರಿಕಿರಿ ಮಾಡಾಕತ್ಬಿಟ್ಟಿದ್ದ, ಎತ್ತೋದು ಮತ್ತು ಇದು ಮಾಡೋದು. ಅದು ಈಗ ಪ್ರೊಸೆಸ್ ಏನಿರ್ತೈತಿ ಅದನ್ನ ಮಾಡಾದಿದ್ರೆ ಆದರೂ ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡೋದಿದ್ನ. ಅನ್ಕಂಫರ್ಟೇಬಲ್ ಆಗತ್ತಿತ್ತು ಏನೋ ಒಂದು ಗೊತ್ತಾಗದಿದ್ದಿಲ್ಲ. ಅವಂದು ಈಗ ಫಸ್ಟ್ ಟೈಮ್ ಫಂಕ್ಷನ್ ಅಲ್ರಿ, ಅದಕ್ಕೇನೋ ಆಮೇಲೆ ಜನ ನೋಡು ಏನೋ ಭಯಂಕರ ಅಳಾಕತ್ಬಿಟ್ಟಿದ್ದ. ಅತ್ತಿಗಳ ಕರ್ತವ್ಯ ಮಾಡಬಿಟ್ಟು ನಿಮ್ದೇ ಕೆಲಸ. ಗಂಟು ಮೇಲಿಡಿ ಅತ್ತಿಗಳ ಕರ್ತವ್ಯ ಮಾಡಬಿಟ್ಟು ನಿಮ್ದೇ ಕೆಲಸ. ಗಂಟು ಮೇಲಿಡಿ ಸ್ವಲ್ಪ ತೂಗ್ಬೇಕು. ಸ್ವಲ್ಪ ಬರೀ ಯಾರು ಬಂಗಾರ ಕೊಡ್ತಾರಂತ ಗೊಬ್ಬರ ಹಾಕ್ರಿ. ಬರೀ ಯಾರು ಬಂಗಾರ ಕೊಡ್ತಾರಂತ ಗೊಬ್ಬರ ಹಾಕ್ರಿ. ಮಲ್ಲಿಕಾರ್ಜುನ ನೋಡಿ ಬಂಗಾರಕ್ಕೆ ಹಾಕ್ತಾರೆ ನೋಡಿ. ವಿಘ್ನೇಶ್ವರ ಮಂಜುನಾಥ ಸುಬ್ರಹ್ಮಣ್ಯ ಕೀಮಯ್ಯ
ಈಗ ನೋಡ್ರಿ ಶಾಸ್ತ್ರಿಗಳು ಇಟ್ಟಾದ್ಮೇಲೆ ಆ ಹೆಸರನ್ನ ಅತ್ತಿನೂ ಇಡ್ಬೇಕು. ಸೊ ಅದನ್ನು ಮ್ಯೂಟ್ ಮಾಡೀನಿ. ಯಾಕೆ ಅಂತಂದ್ರೆ ಲಾಸ್ಟ್ವರೆಗೂ ನೋಡ್ರಿ ಹೆಸರು ಹೆಂಗೈತಿ ಅಂತ ಹೇಳಿ. ನೋಡಿ ಕೈಯಿಂದ ತಗೊಂಡ್ಬಿಡಿ. ಅಲ್ಲಿ ಎರಡಿದ್ದು ನೋಡಿ ತಗೋರಿ. ಆ 4 ಕಿಚ್ಚು ಒಂದು ಪ್ಲೇಟ್ನಲ್ಲಿ ಹಾಕಿ ಎಲ್ಲರಿಗೂ ಆರಾಮದಿ ನೀನು ಅಲ್ಲಿ ಗಿಫ್ಟ್ ಎಲ್ಲ ನೋಡಿ. ಈಗ ಆರತಿ ಕೊಡಿ. ಇಷ್ಟು ಆರತಿ ತಗೊಳ್ಳಿ. ಆರತಿ ನೀವು ಈ ಕಡೆ ಬನ್ನಿ. ಹಿಂಗಾದ ಆರತಿ ತಗೊಂಡು ನೀವು ಆ ಕಡೆ ಬರ್ತಾರೆ. ನೀವು ಈ ಕಡೆ ಬೆಳಗ್ಗೆ ಯಶೋನಾಮರು ಜೈ ಮಂಗಲಂ ಈ ಕರೆಕ್ಟ್ ಆಯ್ತು. ಬೆಳ್ಳಿ ಉಂಗುರ ಬೆಳ್ಳಿ ತಗೋ. ಬೆಳ್ಳಿ ಉಂಗುರ ಬೇರೆ. ಬಲಗೈ ಉಂಗುರ ಬೇರೆ ಅವನು ಹಾಕ್ತೀರಿ. ಚಪ್ಪಾಳೆ ಹಾಕಿ. ಎಲ್ಲ ಶಾಸ್ತ್ರಗಳು ಮುಗಿದ್ವಿ. ಈಗ ನಮ್ಮ ಸೈಡ್ ಎಲ್ಲ ಫುಲ್ ಇತ್ತು. ಆ ಶಾಸ್ತ್ರಗಳೆಲ್ಲ ಮುಗಿಸಿದ್ವಿ. ಕರಿತಾ ಇದ್ದಾಗ ಶ್ರೀ ಗುರುಭ್ಯೋ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತೆ ನಮಃ. ಪ್ರಾರಂಭದಲ್ಲಿ ಸುಬೇದಾರ್ ಹಾಗೂ ಜಾವಮಠ್ ಪರಿವಾರ ವತಿಯಿಂದ ಕೆಲಸ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಈಗ ಚಿರಂಜೀವಿ ಪವನ್ ಹಾಗೂ ಚಿರಂಜೀವಿ
ಬೆಳಗಿನ ಜಾವ ನೆರವೇರಿದೆ. ತದನಂತರದಲ್ಲಿ ಈಗ ಅವರ ಅತ್ತೆಯವರ ಕಡೆಯಿಂದ ನಾಮಕರಣ ಪ್ರಾಪ್ತಿಯಾಗಿದೆ. ಅದನ್ನು ತಮ್ಮೆಲ್ಲರೂ ಕೂಡ ಆ ನಾಮಧೇಯವನ್ನು ಅನಾವರಣಗೊಳಿಸಿ ಶಿಶು ಅಭಿವೃದ್ಧಿಯಾಗಬೇಕು, ಅವನ ವಿದ್ಯಾಭ್ಯಾಸವಾಗಿ ಬೇರೆ ಅಂತ ಶುಭಾಶಯಗೊಳಿಸಿ ಈ ಕಾರ್ಯಕ್ರಮದ ನಾಮಕರಣದ ಅನಾವರಣದ ಹೆಸರನ್ನು ತಮ್ಮೆಲ್ಲರೂ ಕೂಡ ತಿಳಿಸಿದ್ದಾರೆ. ನೂತನ ದಂಪತಿಗಳಾದ ಚಿರಂಜೀವಿ ಪವನ್ ಹಾಗೂ ಚಿರಂಜೀವಿ ಕುಟುಂಬ ಭಾಗ್ಯವತಿ ಅನುಸಾರ್ ಅವರು ಆ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಂತ ನಮ್ಮಲ್ಲಿ ತಿಳಿಸ್ತಾ ಈಗ ನಾಮಕರಣದ ಪೂಜಾ ಪ್ರಾರಂಭ. ಇಲ್ಲಿ ಈಗ 2 ದೇವ್ರ ಹೆಸರನ್ನ ರಿವೀಲ್ ಮಾಡತ್ತೀವಿ. ಯಾವುದು ಅಂತಂದ್ರೆ ಕೃಷ್ಣ ಮತ್ತು ಶಿವ. ಕೃಷ್ಣ ಶಿವನ ಸೇರಿಸಿದ್ರೆ ಯಾವ ಹೆಸರು ಆಗುತ್ತೆ, ಯಾಕಂದ್ರೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಪರ್ಸ್ನಲಿ ಅಂತೂ ಎಲ್ಲರೂ ನಂಗೆ ಮೆಸೇಜ್ ಮಾಡಿದ್ರು, ಫಂಕ್ಷನ್ ಮುಗಿದ್ಮೇಲೆ ಮಾಡಿದ್ರು. ಆ ಹೆಸರು ಕೇಳಿದ ತಕ್ಷಣ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಾವು ಯಾವ ಥರ ಈ ಹೆಸರು ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಜಗ್ಗಂದು ಭಾಳ ಅಂದ್ರೆ ಭಾಳ ಹುಡ್ಕ್ಯಾಡ್ಬಿಟ್ಟಿದ್ವಿ ರೀ. ಆ ಹೆಸರು ಯಾವ್ದು ಅಂತಂದ್ರೆ ಈಗ ನಾವು ರಿವೀಲ್ ಮಾಡ್ತೀವಿ. ಇಲ್ಲೆಲ್ಲ ಈಗ ಬೆಂಡೊಳಗೆ ಮಾಡಿಸಿದ್ವಿ ನಾವು ಅದನ್ನು, ಕೃಷ್ಣಂದು ಥೀಮ್. ಆಮೇಲೆ ಕೃಷ್ಣನ ಥೀಮ್ನಾಗನ ಮಾಡಿಸಿವಿ ಎಲ್ಲ ಫುಲ್. ಏನು ಹೆಸರು ಅಂಥೇಳಿ ನಿಮ್ಗೆ ಈಗ ಗೊತ್ತಾಗುತ್ತೆ. ಇದು ಶಾಣ ಬೀಳ್ತಾ ಒಂದೇ ನಿಮಿಷ. ಒನ್ ಮೋರ್ ಇರಿ, ಲೈಟ್ ಇಲ್ಲ ಇರಿ ಅನ್ನು ಹೇಳ್ಬೇಕೇನು ಅರ್ಜುನ್? ಎಸ್ ರೆಡಿ ರೆಡಿ 3 ನೋಡೋಣ ಏನು ನೋಡಿ ಅಕ್ಕ ಅಂಶಕ್ಕ ದಾಣೋಣ ಎಷ್ಟು ನೋಡಿ ಇಬ್ರು ನೋಡಿ. ಓಕೆ ಇನ್ನೊಂದು ಈ ದಿನ ಮಗಂದು ನೆನಪಿಟ್ಕೊಳ್ಳೋ ದಿನ. ಯಾಕೆ ಅಂತಂದ್ರೆ ಅವ್ರ ಪಪ್ಪನ ಬರ್ಡೇ ದಿನನ ಒಂದು ಹೆಸರು ರಿವೀಲ್ ಮಾಡೇವಿ. ಸೊ ಅದಕ್ಕೆ ಇಲ್ಲಿ ಸೆಲೆಬ್ರೇಟ್ ಮಾಡತ್ತೀವಿ ಎಲ್ಲರೂ ಸೇರಿ. ಕೇಕ್ ಅಂತೂ ಮಾಡೋರು ಲಾಸ್ಟ್ ಟೈಮ್ನಾಗ ಕೈ ಕೊಟ್ಬಿಟ್ರಿ. ಸೊ ಅದಕ್ಕೆ ಆದರೂ ಹೆಂಗಾರ ಮಾಡಿ ಮಾಡಿಸೋಣ ಅಂತ ಹೇಳಿ ಹುಬ್ಬಳ್ಳಿಯಾಗ ಮಾಡಿಸ್ಕೊಂಡು ಪಾಪ ನಮ್ಮ ಆಂಟಿ ಅವರೆಲ್ಲ ತೊಗೊಂಬಂದ್ರು ಅದನ್ನು ಕೇಕನ್ನ. ಅದು ಕೃಷ್ಣ ಥೀಮ್ನಾಗ ಬೇಕಾಗಿತ್ತು ನಂಗೆ. ಇಲ್ಲಿ ನೋಡ್ರಿ ನಮ್ಮ ಶ್ರುತಿ ಬಂದಿದ್ಲು. ನನ್ನ ಫಂಕ್ಷನಿಗೆ ಯಾವ ಫಂಕ್ಷನಿಗೂ ಅಟೆಂಡ್ ಆಗೋಕ್ಕಾಗಿರಲಿಲ್ಲ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ. ಈಗಂತೂ ನೋಡಿ ಭಯಂಕರ ಖುಷಿ ಆಗಿಬಿಟ್ವಿ ಎಲ್ಲರೂ. ಈಗ ನೋಡ್ರಿ
ಕೃಷಿ ಇಲ್ಲಿ ಅವ್ರ ಅಜ್ಜಿಗಳ ಜೊತೆ ಎಲ್ಲ ಕುಂತಾನ. ಒಂದು ಸ್ವಲ್ಪ ಸಮಾಧಾನ ಆಗಿತ್ತು ಅವಂಗೆ, ಯಾಕಂದರೆ ಎಲ್ಲ ಫಂಕ್ಷನ್ಸ್ ಮುಗೀತು. ಸೊ ಅದಕ್ಕೆ ಭಾಳ ಅಂದ್ರೆ ಭಾಳ ಖುಷಿಯಾಗಿ ನೋಡ್ರಿ ಹೆಂಗೆ ಎಂಜಾಯ್ ಮಾಡತ್ತಾನ ಅವ್ರ ಸಣ್ಣ ಅಜ್ಜಿ ಜೊತೆ ಅಂತರು. ಸೊ ಎಲ್ಲರೂ ಹ್ಯಾಪಿಯಾಗಿ ಆದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಯ್ತು ಫಂಕ್ಷನ್. ಆಮೇಲೆ ಊಟ ಗೀಟೆಲ್ಲ ಮಸ್ತ್ ಅವೈಲೇಬಲ್ ಆಯ್ತು ಎಲ್ಲರಿಗೂ. ಮೇನ್ ಅದ ಅಲ್ರಿ ಫಂಕ್ಷನ್ ಒಳಗೆ ಊಟ ಹೆಂಗಾಗಿತ್ತು ಏನು ಅನ್ನೋದೇ ಇರ್ತೈತಿ. ಬಟ್ ಅದು ಮಸ್ತಾಗಿತ್ತು. ಎಲ್ಲರೂ ಸಿಕ್ಕಾಪಟ್ಟಿ ಖುಷಿಪಟ್ರು. ಲಾಸ್ಟ್ ನಮಗಂತೂ ಭಾಳ ಅಂದ್ರೆ ಭಾಳ ನಂಗೆ ಹೊಟ್ಟೆ ಎಸೆದು ಬಿಟ್ಟಿತ್ತು. ಅನ್ನ ಸಾಂಬಾರು ಅದೆಲ್ಲ ತಿನ್ನಾಡ್ತಿದ್ದೆ, ಏನೇನೋ ಮಾಡಿಸಿದ್ರೆ. ಬಟ್ ಲಾಸ್ಟಿಗೆ ಒಂದು ಸ್ವಲ್ಪ ವಿಡಿಯೋ ತೊಗೊಳಕ್ಕಾಯ್ತು ನಂಗೆ. ಅದರ ಭಾರಿ ಮಸ್ತ್ ಮಾಡಿದ್ರಿ ಅಡುಗೆ ಮಾತ್ರ. ನೋಡಿರಿ ಪಾಪು ಎಷ್ಟು ಎಂಜಾಯ್ ಮಾಡತ್ತಲ್ಲ, ಅಜ್ಜ ಅಜ್ಜಿ ಎಲ್ಲರ ಜೊತೆನೂ. ಈ ಫಂಕ್ಷನಿಗೆ ಯಾರ್ಯಾರು ಬಂದಿದ್ರಿ ಅದನ್ನೆಲ್ಲ ಗ್ಲಿಮ್ಸ್ ತೊಗೊಳಕ್ಕಾಗಿಲ್ಲ ನಂಗೆ, ಫ್ಯಾಮ್ಲಿದಷ್ಟೇ ತೊಗೊಂಡೇನಿ. ಯಾರ್ಯಾರು ಬಂದಿದ್ರು ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ನಮ್ಮ ಇವತ್ತಿನ ಫಂಕ್ಷನ್ ಹೆಂಗಾತ್ರಿ? ಸೂಪರ್ ಆಯ್ತು. ಎಲ್ಲ ಎಂಜಾಯ್ ಮಾಡಿದ್ವಿ. ಎಲ್ಲ ಒಂದು ಸ್ವಲ್ಪ ಪಾಪು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾ, ಅದು ಬಿಟ್ಟರೆ ಏನಿಲ್ಲ. ಎಲ್ಲರಿಗೂ ಇಷ್ಟ ಆಗತೈತಿ ಬ್ಲಾಗ್ಸ್ ಅಂತ ಅಂದ್ಕೊಂಡೇನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೊಡ್ರಿ. ಥ್ಯಾಂಕ್ ಯು ಸೊ ಮಚ್. ಲಾಟ್ಸ್ ಆಫ್ ಲವ್. ಕೃಷಿ.